ನೀವು ಒಳ್ಳೆ ಪ್ಲೇ ಲಿಸ್ಟ್ ಹಾಕಿಲ್ಲ ಬೇಬಿ. ನನ್ಗೆ ಬೇಕಿರೋ ಹಾಡನ್ನೆಲ್ಲ ಮುಂದಕ್ಕೆ ಕಳಿಸ್ತೀನಿ. ಎಂತದಿಲ್ಲ ಸಾಂಗ್ ಹಾಕೊಂಡಿದ್ದು ವಿಡಿಯೋ ಕನೆಕ್ಟ್ ಮಾಡ್ಕೊಂಡು ಸಾಂಗ್ ಸ್ಟಾಪ್ ಆಯ್ತು. ಮುಂದಕ್ಕೆ ಲಿರಿಕ್ಸ್ ನಂಗಂತೂ ಗೊತ್ತಿಲ್ಲ. We'll be back. ಆ ಫೋನ್ ಕನೆಕ್ಟ್ ಮಾಡ್ತೀವಿ 2 ನಿಮಿಷ. We are back. With a different song. ಹೇಳಿಪ್ಪ ಏನ್ ಮಾಡ್ತಿದ್ದೀರಾ ಇವತ್ತಿನ ಪ್ಲಾನ್ ಏನು? ಹೆಂಗ್ ನಡೀತಾ ಇದೆ ಲೈಫು? ಯಾವ ಕಡೆ ಹೊರಟಿದ್ದೀರಾ? ಚೆನ್ನಾಗಿ ನಡೀತಾ ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ನಮ್ಮ ಹಸ್ಬೆಂಡ್ ಡ್ರೈವಿಂಗ್ ನೋಡಿ ಹೆಂಗಿದೆ. ರೋಡಲ್ಲಿ ಗುಂಡಿ ಇದೆ, ಡ್ರೈವಿಂಗ್ ಹಂಗೆ ಇರುತ್ತೆ. ಚೆನ್ನಾಗಿರೋ ರೋಡಲ್ಲಿ ಕರ್ಕೊ ಬರ್ಬೇಕಪ್ಪ. ಇಲ್ಲ ರೋಡ್ ಆದ್ರೂ ಮಾಡಿಸ್ಬೇಕು. 2 ಮಾಡಿಲ್ಲ ಅಂದ್ರೆ ಎಲ್ಲಿಂದ ಮಾಡಿಸ್ತೀರಾ? ನೆಕ್ಸ್ಟ್ MP ನೀವಾ? ನೆಕ್ಸ್ಟ್ MP ನೀವು ಯಾವ ಕಡೆ ಸ್ಟ್ರೈಟ್ ಅನ್ಸುತ್ತಲ್ಲ ನೋಡಿ, ಮಾತಾಡ್ಕೊಂಡು ರೋಡೇ ಗೊತ್ತಾಗ್ತಿಲ್ಲ. ಕಾರ್ ಬರ್ತದೆ. ನಾವು ಇವತ್ತು ಒಂದು ಬೀಗರ ಊಟಕ್ಕೆ ಹೋಗ್ತಾ ಇದ್ವಿ. ನನ್ನ ಫ್ರೆಂಡು ಪ್ರತಾಪ್ ಅಂತ ಅವ್ರ ಹೆಸರು. ಅರ್ಕಡುಗೂಡು ಬೀಗ್ರ ಊಟ. ನಾವು ಮೈಸೂರಿಂದ ಹೊರಟು ಈಗ ಹತ್ರ ಆಲ್ಮೋಸ್ಟ್ KR ನಗರ ರೀಚ್ ಆಗೋಕ್ಕೆ ಅದು ಶಾರ್ಟ್ ಕಟ್ ಇದೆ ಒಂದು. ಆ ಶಾರ್ಟ್ ಕಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಬಟ್ ರೋಡಲ್ಲಿ ಸ್ವಲ್ಪ ಚೆನ್ನಾಗಿಲ್ಲ. ಹಂಗೆ ನಮ್ಮ ಕ್ಯಾಮ್ರಾಮ್ಯಾನು ಸ್ವಲ್ಪ ಸರಿ ಇಲ್ಲ, ಹೆಂಗೆ ಹಿಡಿತಾ ಇದ್ದಾರೆ. ಸೆಲ್ಫಿ ಸ್ಟಿಕ್ ಎಲ್ಲ ಬರಂಕ ಹಾಕಿತ್ತು. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ತಿದ್ದೀನಿ. ಫುಲ್ ಹೈ ಲೆವೆಲ್ ವಿಡಿಯೋ ಮಾಡೋಣ ಫಸ್ಟ್ ಒನ್ನೇ ಅಂತ ಅವ್ರು ನೋಡ್ತಾರೆ. ನೋಡಿ ಕಲರ್ ನೋಡಿ. ನೀವು ಹೊರಗಡೆ ಒಳ್ಳೆ ವ್ಯೂ ಇದೆ. ನಾನು Flip ಮಾಡಕ್ಕಾಗಲ್ಲ. ಪ್ರೀ ವೆಡ್ಡಿಂಗ್ ಇಲ್ಲಿ ಬರೋಣ ಅಂತ. ಫ್ಲಿಪ್ ಮಾಡೋಕ್ಕಾಗಲ್ಲ ಅಲ್ಲ. ಇಲ್ಲಿ ಬಂದಿದ್ರೆ ಪ್ರೀ ವೆಡ್ಡಿಂಗ್ಗೆ ಡ್ರೋನ್ ಅಲ್ಲಿ ಸಾಕಾಗಿರುತ್ತೆ. ಸುಮ್ಮನೆ ಒಂದ್ಸತಿ ಬಂದು ಶೂಟ್ ಮಾಡೋಣ. ಅಲ್ಲಿ ನೋಡಿ, ಅಲ್ಲಿ ನೋಡಿ ಕೊಕ್ಕರೆಗಳು ಕೂತಿರೋದು ನೋಡಿ ಲೈನಕ್ಕೆ. ಬಟ್ ಅಡ್ಡ ಇದೇ ಬಂದೈತಾ? ನಮ್ಮ ಕ್ಯಾಮ್ರಾಮ್ಯಾನ್ ಹೇಳಿ ಅವ್ರು ತಿರುಗಿಸಿ ಅವ್ರು ನೋಡಿ ಉಲ್ಟಾ ಪಲ್ಟಾ ಎಲ್ಲ ಕ್ಯಾಮ್ರಾ ಬೆಳೆಸ್ಕೊಂಡು ಲಾಗ್ ಮಾಡ್ತವ್ರೆ. ನೆಕ್ಸ್ಟ್ ಲೆವೆಲ್ ಲಾಗಿಂಗ್ ಇದು, ಸುಮ್ಮನೆ ಅಂತೂ ಅಲ್ಲ. ನಾನ್ ಸರಿಯಾಗಿ ಓಡಿಸ್ತಿದ್ದೀನಿ, ಅವರು ಕ್ಯಾಮ್ರಾ ಸರಿ. ಏನ್ ಪ್ಲಾನ್ ಮಾಡಿದ್ರೆ ಸೊ ಬ್ಲಾಗ್ ಮಾಡ್ಕೊಳ್ಳೋಣ ಇವತ್ತಿಂದ ಅಂತ ಡಿಸೈಡ್ ಮಾಡಿ ರಾತ್ರಿನೇ ಡಿಸೈಡ್ ಮಾಡಿ ತುಂಬಾ ಲೇಟ್ ಆಗಿ ಹೊರಟು 7 ಗಂಟೆಗೆ ಹೊರಡ್ಬೇಕು. ನಾವು ಒಂದ್ 7 ಗಂಟೆಗೆ ಹೊರಡೋಣ ಅನ್ಕೊಂಡ್ವಿ. 6:30ಗೆ ಎದ್ದು ರೆಡಿ ಆಗಕ್ ಶುರು ಮಾಡಿದ್ವಿ. ಆದ್ರೆ ಕಾರಣಾಂತರಗಳಿಂದ 9 ಗಂಟೆ ಆಯ್ತು. ಕೊಟ್ಟಿದ್ ಕಾರಣ ಬಟ್ಟೆನೇ ಇಲ್ಲ ನನ್ನ ಹತ್ರ ಅಂತ. ನಾನಲ್ಲ, ಇವರು. ನಾನು ಯಾವ್ದೋ ಒಂದ್ ಹಾಕೊಂಡ್ ನಿಂತಿದ್ದೀನಿ. ಇವರು ಈ ಬಟ್ಟೆಗಳಿದ್ರು ನನ್ನ ಹತ್ರ ಬಟ್ಟೆನೇ ಇಲ್ಲ ಅಂತ ತುಂಬಾ ಕಂಪ್ಲೇಂಟ್ ಹೇಳಿ ತುಂಬಾ ಲೇಟಾಗಿ ಹೊರಟವ್ರೆ. ಸ್ವಲ್ಪ ತೊಂದರೆ ಆಯ್ತು. ಬಟ್ಟೆ ಅಲ್ಲಿ ಇಲ್ಲಿ ಹಾಕಿ ಸಿಗದೆ. ಸೊ ಈಗ ರೆಡಿ ಆಗಿ ತಿಂಡಿ ಮಾಡ್ಕೊಂಡು ಮನೇಲೆ ಅಮ್ಮ ಟೊಮೊಟೊ ಬಾತ್ ಮಾಡಿದ್ರು. ತಿನ್ಕೊಂಡು ತುಂಬಾ ಚೆನ್ನಾಗಿತ್ತು. ಮಮ್ಮಿ ನೋಡ್ತಾ ಇದ್ರೆ ಮಮ್ಮಿ ಕಳ್ಸ್ಕೊಟ್ರೆ ನೋಡ್ತಾರೆ. ಆಮೇಲೆ ಹೊರಟ್ವಿ. ಇನ್ನು ಏನು ರೆಡಿ ಆಗಿಲ್ಲ, ಜಸ್ಟ್ ಹಂಗೆ ಬಂದಿದೀವಿ. ಇನ್ನೇನು ರೆಡಿ ಆಗಲ್ಲ, ಹೋಗೋದು ಹಿಂಗೇನೆ. ಇದಕ್ಕೆ ಒಂಚೂರು ಆಲ್ಮೋಸ್ಟ್ 2.5 hours ಆಗುತ್ತೆ ಇಲ್ಲಿಂದ. ಹಂಗಾಗಿ ಏನು ಸಿಂಪಲ್ ಆಗಿ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವೆಲ್ಲಿದ್ದೀವಿ? KR ನಗರಕ್ಕೆ ಮೈಸೂರಿಂದ ಹೋಗೋದು ರೋಡ್ ಇದು. ಮಧ್ಯದಲ್ಲಿ ಇಳ್ವಾಲ ಹತ್ರ ಒಂದು ರೈಟಿಗೆ ರೋಡ್ ಸಿಗುತ್ತೆ. ಅದು ಒಂದು 10 kilometers ಕಮ್ಮಿ ಮಾಡುತ್ತೆ ಅನ್ಸುತ್ತೆ. ಅಲ್ಲಿ ಹೋಗ್ತಾ ಇದೀವಿ. ಬಟ್ ತುಂಬಾ ಸ್ವಲ್ಪ ಚಿಕ್ಕದಿದೆ ರೋಡು. ಸ್ವಲ್ಪ ಮಟ್ಟಿಗೆ ಚೆನ್ನಾಗಿಲ್ಲ, ಮಧ್ಯ ಒಂದು ಸ್ವಲ್ಪ. ಬಟ್ ಓಕೆ.
ತುಂಬಾ ಚಿಕ್ಕ ರೋಡು. 2 ಕಾರ್ ಬಂದ್ರೆ ಅಷ್ಟು ನೀಟಾಗಿ ಪಾಸ್ ಆಗಲ್ಲ, ವೆಹಿಕಲ್ಸ್ ಜಾಸ್ತಿ ಇದೆ. ನೋಡ್ಕೊಬಿಟ್ರಪ್ಪ, ರೂರಲ್ ಕೋಟಿಂಗ್ ಅಲ್ಲಿ 1 ವರ್ಷ ಇದ್ರಂತ ಇಲ್ಲೇ ಇದೇ ಜಾಗದಲ್ಲಿ ಓಡಾಡ್ಕೊಂಡು ನನ್ಗೇನೋ ಗೊತ್ತಿಲ್ಲ. 1 ವರ್ಷ ಅಲ್ಲ 1 ತಿಂಗಳು. ನೋಡಿ ನಾನು ಅಷ್ಟು ಸಲ ಕೇಳಿ ಕರ್ಸವ್ರೆ, ನಂಗೆ 1 ವರ್ಷ ಫೀಲ್ ಆಗಿದೆ. ಅಯ್ಯೋ ದೇವ್ರೆ. ಈ ರೋಡಲ್ಲಿ ನಾನು ನನ್ನ ಫ್ರೆಂಡ್ ಪೂಜಾ 2 ವೀಲರ್ ಓಡಿಸ್ಕೊಂಡು ಅವ್ರ ಅಜ್ಜಿ ಮನೆಯಿಂದ ಇಲ್ಲಿಗೆ ಒಂದು 8-10 ಕಿಲೋಮೀಟರ್ ಆಗುತ್ತೆ. ಬಿಸಿಲಲ್ಲಿ 10 ಗಂಟೆ 11 ಗಂಟೆ ಟೈಮಲ್ಲಿ ಹೋಗ್ತಾ ಇರ್ತಿದ್ವಿ. ಅವಾಗ ಕರ್ಸ್ಕೊಳ್ಳೋರು, ಯಾರಿಗೂ ಹೇಳ್ತಾ ಇರ್ಲಿಲ್ಲ. ಅಯ್ಯೋ ದೇವ್ರೆ, ಕರ್ಸವ್ರೆ. ಇವರು ನನ್ನ ನೋಡಕ್ ಸರ್ಪ್ರೈಸ್ ಬರೋರು ಅಷ್ಟೇ. ಏನು ಒಂದು 3 ಸತಿ ಬಂದಿದ್ರು. ಒಂದ್ ಮಂತ್ ಅಲ್ಲಿ 8 ಸಲ ಬಂದೋಗಿದ್ದೀನಿ, 3 ಸಲ ಅಂತ ಕಥೆ ಹೇಳ್ತಾರೆ. ಒಂದೊಂದ್ಸಲ ವೀಕ್ ಡೇಸ್ ಅಲ್ಲೂ ಬಂದಿದ್ದೀನಿ, ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಬಂದು ಮಾತಾಡ್ಸ್ಕೊಂಡು ಹೋಗೋದು. ನೋಡಿ ಎಂತವ್ರು ಇದಾರೆ, ಹೆಂಗಿದ್ದಾರೆ, ಎಷ್ಟೆಲ್ಲ ಕರ್ಸಿದ್ದಾರೆ ನನ್ನ. ಸೊ ಈಗ ಮೆಮರೀಸ್ ರಿಲೀವ್ ಮಾಡ್ತಾ ಇದ್ದೀನಿ. ಇನ್ನೂ 1 ವರ್ಷ ಆಗಿಲ್ಲ. ದಟ್ ವಾಸ್ ಇನ್ ಮೇ, ದಿಸ್ ಇಸ್ ಮಾರ್ಚ್. ನೋಡಿ ಮೇಲಂತೆ ನೆನಪಿಲ್ಲ ನಂಗೆ, ಅಷ್ಟೊಂದೆಲ್ಲ ಡೇಟ್ಸ್ ನೆನಪಿರಲ್ಲ. ಸೊ ಆ ಮಧ್ಯದಲ್ಲಿ ಎಂಗೇಜ್ಮೆಂಟ್ ಶಾಪಿಂಗ್ ಬೇರೆ ಮಾಡ್ತಾ ಇದ್ವಿ ಮೈಸೂರಿಗೆ ಹೋಗಿ ವೀಕೆಂಡ್ಸ್ ಅಲ್ಲಿ. ಸೊ ಆಗ ಇವರು ಬಂದಿದ್ರು. ಬರೀ ಓಡಾಡಿದ್ದೆ ಆಗೋಗಿದೆ ನನಗಂತೂ, ನೆನಪಿರಂಗೆ. ಅಲ್ಲಿದ್ದೆ ಇಲ್ಲಿದ್ದೆ, ಇಲ್ಲಿಗೆ ಬಂದೆ, ಅಲ್ಲಿಗೆ ಹೋದೆ. ಬಟ್ ಎಂಗೇಜ್ಮೆಂಟ್ ಮುಂಚೆ ಇಲ್ಲಿ ಬಂದು ಫುಲ್ ಟ್ಯಾನ್ ಆಗಿದೆ. ನಾನು ಇವಾಗ ನೋಡಕ್ ಬಂದು ಟ್ಯಾನ್ ಆದೆ. ಪೂಜಾ ಅವ್ರ ಆಂಟಿ ಮನೆ ಇಲ್ಲೇ ಎಲ್ಲೋ ಅನ್ಸುತ್ತೆ. ಊಟಕ್ಕೆ ಹೋಗಿದ್ವಿ ಅನ್ಸುತ್ತೆ ಅವ್ರ ಮನೆಗೆ. ಒಂದ್ಸಲ ಹಿಂಗೆ ಬಂದು ಮಧ್ಯಾಹ್ನ ಹೊತ್ತು ಊಟ ಇಲ್ದಾನೆ, ಇಲ್ಲೆಲ್ಲ ಏನು ಸಿಗಲ್ಲ. ಪೂಜಾ ಅವರು ಅವ್ರ ಆಂಟಿ ಮನೆಗೆ ಇಲ್ಲೇ ಊಟ ಮಾಡಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದಿದ್ವಿ. ರೋಡ ಫಸ್ಟ್ ಅವ್ರ ಮಾವನ ಮನೆ ಸೇರ್ತಿಲ್ಲಿ, ಅದೇನು ಒಳಗೆ ಕರೆಕ್ಟ್ ಕೆರೆ ಒಂದು ಸಿಗುತ್ತೆ ಅನ್ಸುತ್ತೆ. ಒಳ್ಳೆ ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಲ್ಲ, ಅಂತ ಪೆಂಗಕ್ ಹೋಗನ್ ಪ್ಲೇ ಲಿಸ್ಟ್ಗಳು ಹಾಕ್ಬಿಟ್ಟು ಒಳ್ಳೇದಾರು ಹಾಕಿ. ಐ ಬಂದಿತ್ತು ಚೇ, ನಾನು ಹೊತ್ಬಿಟ್ಟೆ. ಅಷ್ಟೊತ್ತ ತನಕ ಬರ್ಲಿಲ್ವಲ್ಲ ಅಂತ ಹೋಗಿದ್ದು. ಪರವಾಗಿಲ್ಲ, ಓಕೆ. ಇದು ಪೂಜಾ ಅವ್ರ ಮಾವನ ಮನೆ. ಯಾವುದು ಇಲ್ಲ ನೋಡಿ ಅವರು ಹ್ಞೂ ಕರೆಕ್ಟ್ ಇದೆ. ಆ ಕಡೆ ಇದೆ ಗೈಸ್, ನಿಮಗೆ ಕಾಣಿಸಲ್ಲ, ತೊಂದರೆ ಇಲ್ಲ, ಏನು ಪರವಾಗಿಲ್ಲ. ಈಗ ನೋಡಿ ಲೇಟಾಗಿ ತೋರಿಸ್ತಾರೆ, ಕ್ಯಾಮ್ರಾಮನ್ ಸರಿ ಇಲ್ಲ ಅನ್ಸಿಲ್ವಾ? ನಾವತ್ತ ಹೋಗಿದ್ದು ಇದೇ ರೋಡ್ ಹೋಗಿದ್ದು. ನನಗೆ ನೆನಪಿಲ್ಲ, ಅಂದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ದಲ್ಲ ನಂಗೆ ರೋಡ್. ನೀವು ಅಟ್ಲೀಸ್ಟ್ ಒಂದು ಸ್ವಲ್ಪ ದಿನ 1 ತಿಂಗಳು ಓಡಾಡಿದ್ದೀರ ಇಲ್ಲೇ. ನಾನು ಅಲ್ಲೇ ಫಸ್ಟ್ ಟೈಮ್ ಸುನ್ಕಟ್ಟೆಗೆ ಅಲ್ಲ, ಬಟ್ ನೀವು ಓಡಾಡಿದ್ರಲ್ಲ ಗೊತ್ತಿಲ್ಲ ನನಗೆ. ನಾನು ಫಸ್ಟ್ ಟೈಮ್ ಬಂದಿದ್ದು ಕೇರ್ನಗರನೇ ಗೊತ್ತಿರಲಿಲ್ಲ. ನೀವಿದ್ರಿ ಅಂತ ಬಂದ್ಬಿಟ್ಟು ಇಲ್ಲೆಲ್ಲ ಅಪ್ಪಾಪುರದಲ್ಲೆಲ್ಲ ಓಡಾಡ್ಕೊಂಡು ಹೋಗಿರೋದು. ಕರೆಕ್ಟ್ ಗನ್ನಲ್ಲಿ ಕರೆಕ್ಟ್ ಗೈಸ್. ಒಂದ್ಸಲ ಬೈಕಲ್ಲಿ ಬಂದ್ಬಿಟ್ನಾ, ರೂಟ್ ಗೊತ್ತಿಲ್ಲ. ನಾನು ಬೇರೆ BSNL ಯೂಸ್ ಮಾಡೋದು, ನೆಟ್ವರ್ಕ್ ಹೋಗ್ಬಿಡ್ತು. ನಂಗೆ ಲೊಕೇಶನ್ ಬೇರೆ ಗೊತ್ತಾಗ್ತಿಲ್ಲ, ತೋರಿಸ್ತಿಲ್ಲ. ಅವ್ರು ಗನ್ನಳ್ಳಿ ಅಂತ ಹೆಸರು ಹೇಳಿದ್ರು. ಎಲ್ಲಾ ರೋಡ್ನ ರೌಂಡ್ ಹೊಡೆದು ಗನ್ನಳ್ಳಿ ಅಂತ ಬೋರ್ಡ್ ನೋಡ್ಕೊಂಡು ಸೀದಾ ಹೋಗಿ ಯಾರ್ಯಾರನ್ನ ಕೇಳ್ಕೊಂಡು ಗನ್ನಳ್ಳಿ ಎಲ್ಲಿ ಬರುತ್ತೆ, ಗನ್ನಳ್ಳಿ ಎಲ್ಲಿ ಬರುತ್ತೆ ಅನ್ಕೊಂಡು ಮನೆಗೆ ಹೋಗಿ ಅವ್ರು CHP ಮುಂದೆ ನಿಂತ್ಕೊಂಡೆ. ಫೈನಲಿ ಅವ್ರೊಂದು ಅರ್ಧ ಗಂಟೆ ಸುತ್ತಾಡಿದೀನಿ ಬರೀ ಗನ್ನಳ್ಳಿ ಹುಡ್ಕೋದಕ್ಕೆ. ಇಲ್ಲೇ ಒಂದು ಏನು ಆಲ್ಮೋಸ್ಟ್ ಒಂದು 11-12 ಗಂಟೆ, 11 ಗಂಟೆ ಒಳಗಡೆನೆ ಬರ್ತಿದ್ದೆ. ಅಲ್ಲೇ ಹುಡ್ಕಾಡ್ದೆ, ಇಲ್ಲ ಅರಸೀಕೆರೆಯಿಂದ ಬಂದಿದೆ. ಹುಡುಕಾಡ ಅಷ್ಟೊತ್ತಿಗೆ ಸಾಕಾಗೋಯ್ತು ನನಗೆ, ನೆಟ್ವರ್ಕ್ ಬೇರೆ ಇಲ್ದಾನೆ. ರೆಕಾರ್ಡ್ ಮಾಡಿ ಚಿಕ್ಕ ವಯಸ್ಸಲ್ಲಿ ಆಡಿ ಆಡಿ ಯಾರು ಹೇಳಿದ್ದೀರಿ ನವೀನವರಿಗೆ? ಚಿಕ್ಕ ವಯಸ್ಸಲ್ಲೇ ಬಂದ
ವಯಸ್ಸಲ್ಲೇ ಹೇಳ್ಬಿಟ್ಟಿದ್ರ? ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ. ಹೌದಾ? ಎಲ್ಲ ಮುಂಗಾರು ಮಳೆ ಬಂದಾಗ ನಾವು ಥರ್ಡ್. ಸೊ ಇದು ಅದಕ್ಕೆ ನಾವು ಮುಂಚೆ ಬಂದಿದ್ದಲ್ಲ, ಇನ್ನೂ ಚಿಕ್ಕವ್ರು ನಾವು. ನೆನ್ಪಿಲ್ಲ ನನಗೆ, ಅಷ್ಟೊಂದು ಚಿಕ್ಕವ. ಆದ್ಮೇಲೆ ಬಂದೆ. ಆದ್ಮೇಲೆ ಬಂದಿರೋದಂದ್ರೆ ನಾನು ಅದೇ primary ಥರ್ಡ್ fifth, ಫೋರ್ತ್ sixth ಅಲ್ಲಿ ಇದ್ದೆ ಅನ್ಸುತ್ತೆ. ಎಲ್ಲಿ ರೋಡಲ್ಲಿ 90 ಸ್ಪೀಡಲ್ಲಿ ಎಂತದಿಲ್ಲ, 60 ಇದೆ ಗಾಡಿ. ಮೀಟರ್ ಮುಂದೆ ಕೂತಿರೋನ್ಗಿಂತ ಗೊತ್ತು, ಸೈಡಲ್ಲಿ ಕೂತವ್ರು ಅವ್ರು ನೋಡಿ. ಆಮೇಲೆ ಬ್ರೇಕ್ ಹಾಕಿ ಸ್ಪೀಡ್ ಕಮ್ಮಿ ಮಾಡಿದೀರಾ. ಅದೇ ಅಲ್ಲೇ ಕಾಣ್ತಾ ಇದೆಯಲ್ಲ. ಅವತ್ತು ಹಿಂಗೆ ಇಲ್ವಾ ಮದುವೆ ಆದ್ಮೇಲೆ ಹಿಂಗೆ ತರ ಹೋಗಿ ನಾವು ಟೆಂಪಲ್ ಬಂದಿದ್ವಿ. ದೊಡ್ಡಮ್ಮ ಟೆಂಪಲ್ ಬಗ್ಗೆ ಮಾತಾಡ್ತಾ ಇದ್ರು ಸ್ವಲ್ಪ. ಈ ಕಡೆನೇ ಇದೆ. ಹಾಗೆ ನಾನು ರೆಡಿ ಆಗಾಯ್ತು. ನಾನು ಮಾತ್ರ ಡ್ರೈವ್ ಮಾಡ್ಕೊಂಡು ಡ್ರೈವರ್ ಆಗಿದ್ದೀನಿ. ಇದೇನಾ ದೊಡ್ಡಮ್ಮ ದೇವಸ್ಥಾನ? ಕ್ಯಾಮ್ರಾಮೇನು ಹಾಗೆ ಹಿಡಿಯಕ್ಕೆ ಬರೋದಿಲ್ಲ, ಏನಿಲ್ಲ. ಇದು ದೊಡ್ಡಮ್ಮ ದೇವಸ್ಥಾನ. ಇಲ್ಲಿಗೆ ಬರಬೇಕು. ಸೊ ಈಗೆಲ್ಲ ಹೋಗ್ತಾ ಇದೀವಿ ಹೇಳಿ. ಈಗ ಹೇಮಾವತಿ ವಾಟರ್ಸ್ ಅಂತ ಗೂಗಲ್ ಮ್ಯಾಪ್ಸಲ್ಲಿ ಲೊಕೇಶನ್ ಮಾಡ್ಕೊಂಡು ಹೋಗ್ತಾ ಇನ್ನೊಂದು ಕಿಲೋಮೀಟರ್ ಅಂತ ತೋರಿಸ್ತಾ ಇದೆ. ಹೋಗ್ಬಿಟ್ಟು ನೋಡ್ಬೇಕು. ನಾವು ಬೀಗ್ ರೂಟದ ವೆನ್ಯೂನ ಬೇಗ ತಲುಪಿದ್ರಿಂದ ಅವ್ರು 1 ಗಂಟೆಗೆ ಬರಕ್ಕೆ ಹೇಳಿದ್ರು ಕರೆಕ್ಟಾಗಿ. ನಾವು 11:15 ಹೋಗ್ಬಿಟ್ಟಿದ್ವಿ. ಅದಕ್ಕೆ ಬೇರೆ ಕಡೆ ಎಲ್ಲರೂ ಒಂಚೂರು ಹೋಗ್ಬಿಟ್ಟು ಏನಾದ್ರು ನೋಡ್ಕೊಂಬರೋಣ ಅಂತ ಮ್ಯಾಪ್ಸಲ್ಲಿ ಅಟ್ರಾಕ್ಷನ್ಸ್ ಅಂತ ಚೆಕ್ ಮಾಡಿದಾಗ ಒಂದು 5 ಕಿಲೋಮೀಟ್ರಲ್ಲಿ ಹೇಮಾವತಿ ಬ್ಯಾಕ್ ವಾಟರ್ಸ್ ಅಂತ ಬಂತು. ಅದಕ್ಕೆ ನೋಡ್ರೆ ಒಂದು ಕಾರೇ ಹೋಗಲ್ಲ. ನೋಡಿ ಯಾರು ನೋಡ್ಬೇಕು? ನೀವೇ. ಓಕೆ ಬಸ್ ರೋಡ್ ನೋಡಿ. ರೋಡ್ ನೋಡ್ಬೇಕು, ನಾನು ಅಲ್ಲಿ ನೋಡಂಗಿಲ್ಲ. ತಾನೆ ರೋಡ್ ಸೌದಿ ರೋಡ್ ನೋಡಿದ್ರೆ ಇದೆ ಅಂತ ಅನ್ಕೊಂಡಿದ್ದೀನಿ. ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಂತ ತೋರಿಸ್ತು. ಟೂರಿಸ್ಟ್ ಇಲ್ಲ ಇಲ್ಲಿ. ಓ ಇದೆ ಅಂತ ಹೇಳ್ತಾ ಇದೆ ಡೆಸ್ಟಿನೇಷನ್. ಇಡೀ ಅಂತ ಜಾಗ ಅಲ್ಲ, ಇದೆ. ಅಲ್ಲಿ ಗಾಡಿ ಹೋಗೋದು ಇಲ್ಲ. ಇಲ್ಲೆಲ್ಲರೂ ಹೆಂಗ್ ಹೋಗ್ಲಿ? ಅಲ್ಲಿ ಹೋಗಿ ಹಿಂಗೆ ಹೋಗ್ಬೋದು. ಕರೆಕ್ಟ್ ದಾರಿ ಇದೆ ಇದೆ ಇದೆ, ಪರವಾಗಿಲ್ಲ. ಧೂಳು ಗಲಾಟ ಅಂತ ಇದೆ. ಈ ಹಿಂದ್ಗಡೆ ಎಲ್ಲ ತುಂಬಾ ಧೂಳು ಎಬ್ಬಿಸ್ತಾ ಇದೀವಿ. ಓಕೆ ಫುಲ್ ಧೂಳು. ನಿಧಾನ. ದಿಸ್ ಇಸ್ ಆಕ್ಚುಲಿ ವಾಪಸ್ ಹತ್ತಿಲ್ಲ ಅಂದ್ರೆ ಗಾಡಿ ಅಲ್ವಾ? ಬೇಡಪ್ಪ, ಐ ಆಮ್ ನಾಟ್ ಟೇಕಿಂಗ್ ರಿಸ್ಕ್. ಗಾಡಿ ನಂದಲ್ಲ, ನಮ್ಮ ಒಂದು. ಇಲ್ಲಿಗೆ ಬಂದಿದ್ದು ಏನು ವರ್ಕೌಟ್ ಆಗ್ಲೇ ಇಲ್ಲ. ಏನೋ ತುಂಬಾ ದೂರದಲ್ಲಿ ಒಂಚೂರು ನೀರ್ ಕಾಣಿಸ್ತಿದೆ. ಗಾಡಿ ಅಲ್ಲಿವರೆಗೂ ಹೋಗಲ್ಲ. ಇಳಿದು ನಡ್ಕೊಂಡು ಹೋಗಕ್ಕೆ ತುಂಬಾ ಬಿಸಿಲಿದೆ. ಸೋಂಬೇರಿಗಳಾಗಿದ್ದರಿಂದ ವಾಪಸ್ ಬೇರೆ ಲೊಕೇಶನ್ ಶಿಫ್ಟ್ ಆಗ್ತಾ ಇದೆ. ಅಂದ್ರೆ ಮದ್ವೆಗೆ ಹೋಗ್ಬೇಕು, ಸೊ ಡಲ್ ಆಗಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ. ಸೊ ಅದಕ್ಕೆ ನಾನು ಬೇಡ ಬಿಡಿ ಆಗ್ಬಿಡಿ, ಹೋಗೋಣ ಬೇರೆ ಕಡೆ ಅಂತ. ಇನ್ನೊಂದು ಗೊರೂರ್ ಬ್ಯಾಕ್ ವಾಟರ್ ಇದೆ, ಅದೊಂದು ನೋಡೋಣ ಅಂತ ಹೋಗ್ತಾ ಇದ್ದೆ. ಅಲ್ಲೊಂದು ಆಕ್ಚುಲಿ ಟೆಂಪಲ್ ಏನೋ ಇದೆ, ಐಲ್ಯಾಂಡ್ ತರ ಕಾಣುತ್ತೆ. ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೆ. ಲೊಕೇಶನ್ ಚೇಂಜ್. ಓಕೆ, ಮ್ಯಾಪ್ ಹಾಕಿ. ಮ್ಯಾಪ್. ಸೊ ನಾವೀಗ ಗೊರೂರಲ್ಲಿದ್ದೀವಿ. ಗೊರೂರ್ ಬ್ಯಾಕ್ ವಾಟರ್ಸ್ ಹೋಗ್ತಾ ಇದೀವಿ. ಅದಿನ್ನ 4 ಕಿಲೋಮೀಟರ್ ಇದೆ. ಅಲ್ಲಿ ಗೊರೂರು ಡ್ಯಾಮ್ದು ಗೇಟ್ ಕಾಣಿಸ್ತು.
ಅದನ್ನ ನಿಮಗೆ ತೋರಿಸ್ತೀನಿ ಅಂತ ತೆಗಿಯೋ ಅಷ್ಟೊತ್ತಿಗೆ ಗಾಡಿ ಮುಂದೆ ಬಂದಾಯ್ತು 1 ಕಿಲೋಮೀಟ್ರು. ಇನ್ನೊಂದು 4 ಕಿಲೋಮೀಟ್ರ್ ಇದೆ, ಹೋಗ್ಬಿಟ್ಟು ಮಾಡೋಣ. ನಾನು ಆಲ್ರೆಡಿ ಒಂದ್ಸಲ ಹೋಗಿದ್ದೀನಿ, ಇವ್ರು ನೋಡಿಲ್ಲ ಅಂತೆ, ಅದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದು ಬೇಡ ನನಗೆ ಚೇಂಜ್. ಅದು ಬಂತಲ್ಲ ನೀವು ಕೇಳಿದ ಸಾಂಗ್ ಹೋಳಿ. ನಾನು ಯಾವಾಗ ಕೇಳಿದೆ ಇದನ್ನ? ನಾನು ಕೇಳಿದ 2 ಚಡಿಯನ್ನು. ಇದು ಯಾವುದು? ಸೇಮ್ ಇದ್ರದಲ್ಲ, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾಗ್ಬಿಡುತ್ತೆ. ಬೇರೆ ಬೇರೆ ಸೇಮ್ ಬಟ್ ಡಿಫರೆಂಟ್. ಅಲ್ಲಿ ನೋಡಿ ಡ್ಯಾಮ್ ಎಲ್ಲ ಕಾಣ್ತಾ. ಲಾಸ್ಟ್ ಟೈಮ್ ಬಂದಾಗ ತುಂಬಾ ನೀರಿತ್ತು, ಎಲ್ಲೂ ನೀರಿಲ್ಲ. ಈ ಕಡೆ ಇದೆ ಓ ಇದು ರೋಡು ನೋಡಿ, ಅಲ್ಲಿ ಸ್ವಲ್ಪ ಇದೇ ದೇವಸ್ಥಾನಕ್ಕೆ ಹೋಗೋ ರೋಡು ಅಂತ ಅನ್ಕೋತೀನಿ. ಅದೆಲ್ಲ ಫುಲ್ ಜಲ್ದಿ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನಿಮ್ಗೆ ರಿವರ್ಸ್ ತೆಗಿಯೋಕ್ಕೆ ಜಾಗ ಇಲ್ಲ. ನನ್ನ ಹೆಂಡತಿ ಹಠ ಮಾಡಿ ಹೋಗ್ಲೇಬೇಕು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದರಿಂದ ಕಡೆ ಹೋಗ್ಬೋದಿತ್ತು. ನಡೀರಿ ಆಯ್ತು ನೋಡುವ. ಆ ಕಡೆ ನೋಡಿತ್ತ ಅಲ್ಲಿ ರೋಡ್ ಇರ್ಲಿಲ್ಲ, ಕೆಲವೆಲ್ಲ ಕಾರ್ ನಿಲ್ಸ್ಕೊಂಡಿದ್ದಾರೆ. ಕಲ್ಲು ಹೊಡೆದು ಟೈರ್ ಹೋದ್ರೆ ಹೇಳ್ಕೋತೈತೆ. ಕಾರ್ ನಿಲ್ಸ್ಕೊಂಡಿದಾರ. ಬಂದ್ವಿ ಟೆಂಪಲ್ ಹತ್ರ ಬಂತಾ ಇದ್ದೀವಿ. ಕಾಣ್ತಾ ಇರೋದೇ ಟೆಂಪಲ್. ಓಕೆ, ಇದೆ ಐಲ್ಯಾಂಡ್ ಶೇಪ್ ಗೊತ್ತಾಗ್ತಾ ಇದೆ. ನೋಡಿ, ಲೆಫ್ಟ್ ಅಲ್ಲೂ ನೀರು, ರೈಟ್ ಅಲ್ಲೂ ನೀರು, ಎಲ್ಲೆಡೆ ನೀರು, ಮಧ್ಯದಲ್ಲಿ ಟೆಂಪಲ್. ಮುರುಡೇಶ್ವರಕ್ಕೆ ಹೋದಾಗ ಅನ್ಸ್ತಾ ಇದೆ. ನೋಡಿ, ಲೆಫ್ಟ್ ಅಲ್ಲೂ ಇದೆ, ರೈಟ್ ಅಲ್ಲೂ ಇದೆ. ಗಾಡಿ ರೈಟ್ ಅಲ್ಲಿ ಇಳಿಸಬಹುದು, ಜಾಗ ಇದೆ. ಲೆಫ್ಟ್ ಅಲ್ಲೂ ಇಳಿಸಬಹುದು ಅನ್ಸುತ್ತೆ. ದೇವಸ್ಥಾನ ಬಾಗ್ಲಾಗಿದೆ. ದೇವಸ್ಥಾನದ ಹಿಂದೆ ಆಕ್ಚುಲಿ ಇಳಿದು ನಡ್ಕೊಂಡು ಹೋದ್ರೆ ಅಲ್ಲೂ ಕೂಡ ಇದೆ. ಈ ಕಡೆ ಡ್ಯಾಮ್ ಕಾಣ್ತಾ ಇದೆ. ನೀರ್ ಕಮ್ಮಿ ಇದೆ. ಎಸಿ ಹಾಕಿ. ಕರೆಕ್ಟ್, ಎಸಿ ವೇಸ್ಟ್ ಆಗ್ಬಿಡುತ್ತೆ ಅಂತ ತುಂಬಾ ಯೋಚನೆ ಮಾಡಿ. ಓಕೆ, ಡೆಸ್ಟಿನೇಷನ್. ಲುಕ್ ಎಟ್ ದ ಟೆಂಪಲ್. ಟೆಂಪಲ್ ಬರೋರೆಲ್ಲ ಒಂದ್ಸಲ ಬಂದು ನೋಡಿ. ನೋಡಿ ಇಲ್ಲಿ ಇವ್ರು ನಿಮ್ಗೆ ತೋರಿಸ್ತೀನಿ ಅಂತ ಆಫ್ ರೋಡಿಂಗ್ ಎಲ್ಲ ಮಾಡಿಸ್ತಾ ಇದಾರೆ. ಅಲ್ಲೊಂದ್ ಸ್ವಲ್ಪ ಕಾಗೆಗಳು ಕೂತಿದ್ದೇವೆ. ಅದೇನ್ ಕಾಣುತ್ತೋ ಇಲ್ಗೆ ಅನ್ನಂತೂ ನನಗೆ ಗೊತ್ತಿಲ್ಲ. ಬೆಟ್ಟ ಇದೆ ಅಲ್ಲ, ಇಲ್ಲಿ ಕೆಳಗಡೆ ಕಾಗೆ ಕೂತಿರೋದು ಒಂದೇ ಒಂದು ಕೊಕ್ಕರ ಇದೆ. ಸೊ ಮಾಡ್ಬೋದು, ಇವ್ರಿಗೆ ಬರಲ್ಲ. ವೆರಿ ವೇಸ್ಟ್ ಕ್ಯಾಮ್ರಾ ಮ್ಯಾನ್. ಆಯ್ತು, ನಾನು ನೋಡ್ತೀನಿ, ನೀವು ಕ್ಯಾಮ್ರಾ ಬೇಡಪ್ಪ. ನೀವು ಕರೆಕ್ಟಾಗಿ ಡ್ರೈವಿಂಗು ಮಾಡಲ್ಲ, ಎರಡೂ ಮಾಡಲ್ಲ. ತಿರ್ಸ್ಲಾ ನೋಡಿ, ಹೆದರ್ಕೋತಿರೋದು. ರೆಸ್ಪಾನ್ಸಿಬಲ್ ಆಗಿ. ಅಲ್ಲಿ ನೋಡಿ ಒಂದು ಐಲ್ಯಾಂಡ್ ತರ, ಆ ಕಡೆ ಒಂದು ಕಾಣ್ತಾ ಇದೆ. ಸೊ ಇಳಿತಾ ಇಲ್ಲ, ಇಲ್ಲಿಂದಲೇ ನೋಡ್ಕೊಂಡು ಇಳಿಸ್ತಾ ಇಲ್ಲ, ಎಸಿ ಎಲ್ಲ ಕೂತ್ಕೊಂಡು. ಓಕೆ ಓಕೆ. ಅಲ್ಲ, ನಾವೆಲ್ಲಿ ನಿಲ್ಸಿದ್ವಿ? ನಾವು ಅವರು ರಿಸೆಪ್ಷನ್ಗೆ ಹೋದ್ವಿ. ರಿಸೆಪ್ಷನ್ಗೆ ಹೋಗಿ ಅವ್ರಿಗೆ ಗ್ರೀಟ್ ಮಾಡಿ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಆಮೇಲೆ ಊಟ ಮಾಡೋಣ ಅಂತ ಅನ್ಕೋತಿದ್ವಿ. ಬಟ್ ವಿ ಆರ್ ಪ್ಯೂರ್ ವೆಜಿಟೇರಿಯನ್ಸ್. ಸೊ ಕುಶಾಲನಗರ ಸೈಡ್ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ಮಧ್ಯಾಹ್ನ ಆಗಿತ್ತಲ್ಲ, ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ನನ್ನ ಹೆಂಡತಿ ಕ್ರೀಮ್ ಬನ್ನೇ ತಿಂದಿರ್ಲಿಲ್ಲ. ಮತ್ತೆ ಟೇಬಲ್ ಒಂದ್ಸಲನೂ ಒಂದು ಕ್ರೀಮ್ ಬನ್ ಕೊಡಿಸಿ ಸ್ವಲ್ಪ ದೇವಸ್ಥಾನ ಇತ್ತು. ಅದು ನೋಡಿ ಕರ್ಕೊಂಡೋಗಿದ್ರು ಇಷ್ಟ ಮಾಡಿ. ಏನ್ ಮಾಡಿಲ್ಲ, ಹೋಗೋಣ ಅಂತ ಹೋದ್ವಿ. ಆಮೇಲೆ ಬೇಕ್ರಿಗೆ ಹೋಗಿ ಸ್ವಲ್ಪ ಸ್ನಾಕ್ಸ್ ತಗೊಂಡು ಈಗ ಕುಶಾಲನಗರಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಬೇಕು ಅಂತ. ಆಕ್ಚುಲಿ ಅಲ್ಲಿ ಲೆವಿಸ್ಟಾ ಕುಶಾಲನಗರ, ಲೆವಿಸ್ಟಾಗ್ ಹೋಗ್ಬೇಕು ಅಂತ ಮೊದಲೇ ಪ್ಲಾನ್ ಮಾಡಿದ್ವಿ. ನಮ್ಮ ಅತ್ತೆ ಹೇಳಿದ್ರು ಲೆವಿಸ್ಟಾ ಕೆಫೆ ನೋಡಿ ಸಖತ್ತಾಗಿದೆ, ಅದಕ್ಕೆ ಒಳ್ಳೆ ಅದಕ್ಕೆ ಸರಿ ಅವ್ರು ಹೇಳಿದ್ರಲ್ಲ ಅವ್ರಿಗೆ ಖುಷಿ ಆಗುತ್ತೆ ಅಂತ. ಅಲ್ಲೋದ್ಮೇಲೆ ಕಂಟಿನ್ಯೂ ಮಾಡೋಣ. ನಿಸರ್ಗಧಾಮ ಏನೋ ಇರಬೇಕು ಅಲ್ಲೇನು ನೋಡೋಣ. ಬಿಸಿಲು ಕಮ್ಮಿ ಇದ್ದು ನಮ್ಮ ಹುಡುಗಿ ಒಂದು ಸ್ವಲ್ಪ ಪರವಾಗಿಲ್ಲ ಹೋಗೋಣ ಅಂತ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬರೋಣ. ಏನಂತೀರ? ಅಷ್ಟೇ.
ಮೇಲೆ ಎಲ್ಲ ಬಟ್ಟೆ ಎಲ್ಲ ಹ್ಯಾಂಗ್ ಮಾಡ್ಬಿಟ್ಟವ್ರೆ ನೋಡ್ಕೊಂಬಿಡಿ. ನಾವು ಬ್ರಿಡ್ಜ್ ಎಲ್ಲಪ್ಪ ಅಂತ ನೋಡ್ತಿದ್ವಿ, ಆಮೇಲೆ ನೋಡ್ತಾ ಗೊತ್ತಾಯ್ತು ಬಟ್ಟೆ ಹಿಂದೆನೇ ಬ್ರಿಡ್ಜ್ ಇದೆ ಎಂದು. ಓಕೆ, ಅವ್ರೇನು ಬೆಳ್ಳಗಿಲ್ಲ, ಲೈಟ್ ಬೆಳ್ಳಗೆ ಕಾಣ್ತಾ ಇದ್ದಾರೆ. ನಾನು ಬೆಳ್ಳಗಿದ್ದೀನಿ, ಲೈಟ್ ನಂಗೆ ಬೀಳ್ತಿಲ್ಲ, ಅದಕ್ಕೆ ಕಪ್ಪು ಕಾಣ್ತಾ ಇದ್ದೀನಿ ಅಂತ. ಬೆಳಗಿದ್ದೀನಲ್ಲ, ಸರಿ ಆಯಿತು. 1/2 mancho. Veg chicken. Veg. Complete veg. And one baby corn manchurian. One veg fried rice. No mushrooms. One baby corn manchurian, one extra rice. Yeah, but no mushrooms in it. ಬೇರೆ Water. Yeah, one water. ಕೋಲ್ ಜ್ಯೂಸ್ ಏನು ಮಿಲ್ಕ್ ಶೇಕ್ಸ್ Just more drink. ಅದಕ್ಕೆ ಏನೇನೋ ಸುಮಾರು ಆರ್ಡ್ರ್ ಮಾಡೋದು. ಇದು ಯಾವುದಿದೆ, ಶಾಂತಿ ಬೈಟ್ಸ್ ಅಂತ, ಅದನ್ನ ನೋಡ್ಬಿಟ್ಟು ಹಾಕೊಂಡ ಖಾಲಿ ಹೊಡಿತಾರೆ. ಎಲ್ಲ 500 ರಿವ್ಯೂಸ್ ಇತ್ತಂತೆ. ಎಷ್ಟಿತ್ತು ರೇಟಿಂಗ್? ಇದನ್ನು ನೋಡಲಿಲ್ಲ, ಅದು ನಾನು ನೋಡಿದ್ದು ಅದು 4000 ಇದೆ ಅಂತಿದ್ದೆ, ಇದೊಂದು 500 ಇದೆ ಅಂತ. ಶಾಂತಿ ಬೈಟ್ಸ್ ಕರೆಕ್ಟ್. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಕುಶಾಲನಗರದಲ್ಲಿ ಹೊಟ್ಟೆ ಸಿಗ್ತಿದೆ ಅಂತ ಇಲ್ಲಿ ಬಂದಿರೋದು. ನೋಡೋಣ, ವೇಟ್ ಫಾರ್ ದ ಫುಡ್ ರಿವ್ಯೂಸ್. ಅವ್ರ ಕೈಲೇ ಮಾಡಿಸ್ತೀನಿ. ಅಲ್ಲ ಮ್ಯಾಂಚೋ ಸರ್ ಹೋಗ್ಬಿಡ್ತಾರೆ ನೋಡಿ, ಸ್ವಲ್ಪ ನೋಡ್ಕೊಡೋಲ್ಲ ಎಲ್ಲ ನಿಮಗೆ ಕೊಟ್ಟಿದ್ದು ವೆಜ್ ತಾನೇ, ಚೆಕ್ ಮಾಡ್ಕೊಂಡು ವೆಜ್ ಆಗುವಂತ ಟೆಸ್ಟ್ ಮಾಡಿಸ್ತೀನಿ. ಯಾಕೆಂದರೆ ಒಂದ್ಸಲ ಹಿಂಗೆ ವೆಜ್ ಕಡೆ ನಾನ್ ವೆಜ್ ಕೊಟ್ಬಿಟ್ಟಿತ್ತು. ಎಲ್ಲಿ ಮಂಡ್ಯ ಹತ್ರ ಎಲ್ಲ ಹೋಗಿದ್ದಾಗ ಆಮೇಲೆ ವೆಜ್ ಅಂತ ಗೊತ್ತಾಯಿತು, ಬಟ್ ಕನ್ಫ್ಯೂಷನ್ ಆಗಿ ವೆಜ್ ಆಗುತ್ತೆ. ಚೆನ್ನಾಗಿದೆ, ಚೆನ್ನಾಗಿದೆ. ಮ್ಯಾಚು ಸ್ವಲ್ಪ ಬೇಗ ಮಾಡ್ತಾರೆ. ಚೆನ್ನಾಗಿಲ್ಲ, ಟ್ರೈ ಮಾಡ್ಬೋದು. ಬೇರೆದೆಲ್ಲ ನೋಡ್ಬಿಟ್ಟು ಹೇಳ್ತೀನಿ. ಒಪ್ಪೋದೇ ಕಷ್ಟ. ಇಲ್ಲ ಚೆನ್ನಾಗಿದೆ, ಎಲ್ಲ ಕಡೆ ಹಚ್ಕೊಂಡೆಲ್ಲ ಚೆನ್ನಾಗಿಲ್ಲ. ಮ್ಯಾಚು ನೋಡಿಲ್ಲ. ಟರ್ನ್ ಬೇಡ ತಡೀರಿ. ಎಲ್ಲಿದ್ದೀರಾ? ಕಾಟೇಜಸ್ ನೋಡಿ ಚೆನ್ನಾಗಿದೆ. ಸರಿ ನಡೀರಿ ಮುಂದೆ. ನಾಚ್ಕೊತೀರ, ನಾನೆಲ್ಲ ಮುತ್ಕೊಳಕ್ಕೆ ಅನ್ಕೊಂಡು. ಓ ನೋಡಿ ಗೈಸ್, ಮುತ್ಕೊಡ್ತೀನಿ ಅಂತ ಹೇಳ್ತಾ ಹೋಗಿ ನಾಚಿಕೆನೇ ಇಲ್ಲ ಈ ಜನಗಳಿಗೆ. ಈಗಿನ ಜನ್ರೇಷನ್ ಅವ್ರನ್ನ ಮದುವೆ ಆಗಬಾರ್ದು. ನೋ ಕಟ್ ಅವೆಲ್ಲ ಏನು ಕಟ್ ಮಾಡೋದು. ಸರಿ ಆಯಿತು. ಸಾಕಾಯ್ತು. ಊಟ ಹೆಂಗಿತ್ತು? ಚೆನ್ನಾಗಿತ್ತು.
ಆಗೋಯ್ತು, ಓವರ್ಲೋಡ್ ಆಗೋಯ್ತು. ಯಾವುದಾದ್ರು ಹೋಗಿದ್ದು? ಶಾಂತಿ ಬೈಕ್ಸ್. ಶಾಂತಿ ಬೈಟ್ಸಾ? ಓಕೆನಾ? ಅದೆಂತ ಒಟ್ಟು ಬೈಟ್ಸ್ ಅಂತ ಅಷ್ಟೇ ಇದೆ. ಶಾಂತಿ ಬೈಕ್ಸ್. ಓಕೆ, ಶಾಂತಿ ಬೈಟ್ಸ್ ಅಂತೆ. ಅದರಲ್ಲಿ ಏನೆಂತ ಅಂದ್ರೆ ಮ್ಯಾಂಚಸ್ಸು, ಅದು ಚೆನ್ನಾಗಿತ್ತು. ಮಂಚೂರಿ, ಬೇಬಿಕಾರ್ನ್ ಮಂಚೂರಿ ಏನು ಚೆನ್ನಾಗಿರಲಿಲ್ಲ. ಫ್ರೈಡ್ ರೈಸ್ ಚೆನ್ನಾಗಿತ್ತು. ಫ್ರೈಡ್ ರೈಸ್ ಓಕೆ, ಸ್ವಲ್ಪ ಸಪ್ಪೆ ಇತ್ತು. ಮುಂದೆ ಇದೆಲ್ಲ ಓಕೆ. ಇದು ಬಜೆಟು ಅಷ್ಟೇ ಇರ್ತಪ್ಪ, ಆಲ್ಮೋಸ್ಟ್ ಅವರೇಜ್ ಆಗಿ. ತುಂಬ ಜಾಸ್ತಿನೂ ಇರಲಿಲ್ಲ, ತುಂಬ ಕಮ್ಮಿನೂ ಇರಲಿಲ್ಲ, ಕರೆಕ್ಟಾಗಿ. ಹೋಟೆಲ್ಸ್ ಮುಗಿಸ್ಕೊಂಡು ಹಂಗೆ ನಿಸರ್ಗಧಾಮ ನೋಡೋಣ ಅಂತ ಬಂದು ಹಂಗೆ ಒಂದು 4 ರೌಂಡ್ ನೋಡ್ಕೊಂಡು ಕರ್ಕೊಬಂದು ಹೊಟ್ಟೆ ನೋವು ಅಂತ ಕೂತಿದ್ದೀವಿ. ಸ್ವಲ್ಪ ಜಿಂಕೆ ಎಲ್ಲ ನೋಡ್ಕೊಂಡು ಹಿಂಗೆ ಇಟ್ಕೋಬೇಕು ತಾನೆ. ನೋಡಿ ಅಲ್ಲಿ ನನಗೆ ಹಿಡ್ಕೊಳ್ಳೋದು ಹೇಳ್ಕೊಡ್ತಾರೆ ಇವ್ರು. ಅಲ್ಲಾಡ್ಕೊಂಡು ಶೇಕ್ ಮಾಡ್ಕೊ ಕುತ್ಕೊಬಿಟ್ಟು ಆಯ್ತು ನಡೀರಿ. ಎಲ್ಲರೂ ನಮ್ಮ ಏನಿದು ಹೆಂಗೆಗಳಂಗೆ ವೀಡಿಯೋ ಮಾಡ್ತಾವ್ರೆ ಅಂತ ನೋಡ್ತಾವ್ರೆ. ಅವ್ರಿಗೆ ಗೊತ್ತಿಲ್ಲ ಮುಂದಕ್ಕೊಂದು ದಿನ ಇವೆಲ್ಲ ಎಷ್ಟು ದೊಡ್ಡ ಇದಾಗ್ತವೆ ಅಂತ. ವಿ ಆರ್ ಜಸ್ಟ್ ಕ್ರಿಯೇಟಿಂಗ್ ಮೆಮೊರೀಸ್, ವಾಟ್ ಎವರ್ ದೇರ್ ಥಿಂಕ್, ಐ ಡೋಂಟ್ ಕೇರ್ ಬ್ರೋ. ಜೈ ಬಾಲಯ್ಯ. ಇನ್ನೂ ಬಿಸಿಲಿದೆ, 5 ಗಂಟೆ ಆಗೋಕ್ಕೆ ಬಂದರು. ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ನೆಕ್ಸ್ಟು ಅದಾಗೆ ಹೊಟ್ಟೆ ತುಂಬ ಊಟ ಮಾಡಿದ್ರಿಂದ ಸುಸ್ತಾಗಿ ಮನೆಗೆ ಹೋಗೋಣ ಅಂತ ಹೋಗು ಅನಿಸಿದೆ. ಆದರೂ ಗೋಲ್ಡನ್ ಟೆಂಪಲ್ ಸುತ್ತ ಕಾರಲ್ಲೇ ಒಂದು ರೌಂಡ್ ಹೊಡಿಸಿ ಅಂತ ಕೇಳ್ತಾವ್ರೆ. ಕರ್ಕೊಂಡೋಗಿ ಹೊಡೆಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಮನೆ. ಏನಂತ ಅಷ್ಟೇ. ಮತ್ತೆ ಎಷ್ಟೊತ್ತಿರೋಣ ಇದೆ ಹಂಗೆ ಹೋಗ್ತಾ ರೌಂಡ್ ಹಾಕೊಂಡು ಹೋಗೋಣ. ಹೋಗೋದೆ ಸೀದಾ. ನೋಡಿ ಅಲ್ಲಿ ನೀರಿದೆ, ನೋಡ್ಕೊಂಡು ಹೋಗೋಣ. ಪಾರ್ಕಿಂಗ್ 50 ರೂಪಾಯಿ ಕೊಟ್ಟಿದ್ದೀನಿ, ಎಂಟ್ರಿ 60 ರೂಪಾಯಿ ಕೊಟ್ಟಿದ್ದೀನಿ. ಬಂದು 5 ನಿಮಿಷ ಆಗೈತೆ, ಹೋಗೋಣ ಅಂತ. ಎಷ್ಟು ಖರ್ಚು 10 ನಿಮಿಷಕ್ಕೆ. ಓಕೆ ಸರಿ, ಇವ್ರೇನಾದ್ರು ಕಲ್ಕೊಂಡು ಹೋದ್ರೆ ಅದೇಂತ ನೀರಂತ ತೋರಿಸ್ಕೊಡ್ತೀನಿ. ಇಲ್ಲ ಅಂದರೆ ಏನು ತೋರಿಸ್ತೀನಿ, ಮನೆ ಕರ್ಕೊಡ್ತೀನಿ. ಓಕೆ ಸೈ ಓಕೆ ಗೈಸ್, ಸೈನಿಂಗ್ ಆಫ್ ಫಾರ್ ನೌ. ನವ್ಯ ಒಂದ್ಸತಿ, ನಾನು ಸಂಗೀತನು. ಒಂದು ಪೋಸ್ ಕೊಟ್ಬಿಟ್ರು, ನೀರು ಇಲ್ದೇ ಇರೋ ಜಾಗ ಕರ್ಕೊಬಂದು ನದಿ ತೋರಿಸ್ತೀನಿ ಅಂತ. ನೋಡಿ ಇಲ್ಲಿ ಹೆಂಗೆ ಆಡ್ತಿರೋದು ತೆಂಗಿ. ಅಯ್ಯೋ ಗೈಸ್, ಅವಾಗಲಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಏನೂ ರೆಕಾರ್ಡ್ ಮಾಡಿಲ್ಲ. ಇವರು ಬೈತಾವ್ರೆ. ನೋಡಿ ಪರವಾಗಿಲ್ಲ ಏನೇನೋ ಮಾತಾಡಿದ್ದೆ ಅಂತವ್ರೆ. ನೀರಿಲ್ದೇ ಇರೋ ಕಡೆ ನದಿ ಇದೆ ಅಂದಿದ್ರು, ನದಿಲಿ ನೀರಿಲ್ಲ ಅಂತ ನಾನು. ಕರೆಕ್ಟ್ ನೋಡಿಲಿ, ಮತ್ತೆ ಅದನ್ನ ಕರೆಕ್ಟ್ ಮಾಡಿದ್ದೀನಿ ನಾನು ಅಂತ ಹೇಳ್ಕೊಂತಿರೋದ ಕೊಬ್ಬಲ್ಲಿ. ಗಂಡನ್ನ ರೈಟ್ ಮಾಡಿದೆ ಅನ್ನೋ ಖುಷಿ ಅವರಿಗೆ. ನಾನೇ ಹೋಗ್ಲಿ ಪಾಪ ಅಂತ ಸುಮ್ಮನೆ ಅದೇ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಓಕೆ, ಅವ್ರಿಗೇನೋ ಕಾಲು ಬೇಕಂತೆ, ಒಂದು ಕಾಲು ಕಾಣ್ತಾನೆ ಇಲ್ಲ ಅವ್ರದ್ದು. ಓಕೆ, ಕಾಣಿಸ್ತಂತೆ ಗೈಸ್. ಬೇಡ ಅಂತ ಏನಿದು ಬೀಚ? ಬೀಚಲ್ಲ, ಏನಂತಾರೆ? ಬ್ರಿಡ್ಜ್ ಅಂತೆ, ಹ್ಯಾಂಗಿಂಗ್ ಬ್ರಿಡ್ಜ್ ಅಂತೆ. ಸರಿ ಮಾಡಲೇ ಬಂದರು ನನ್ನ ಬರಿಯ. ಏನೋ ಮಿಸ್, ಹ್ಯಾಂಗಿಂಗ್ ಬೀಚ್ ಅನ್ಕೊಂಬರ್ಬೇಡ ನಾನು. ಪರವಾಗಿಲ್ಲ, ಮಾಡ್ತಿರೋದೇ ಅದಕ್ಕಲ್ಲ. ಮನೆ ಕಡೆ ಅಪ್ಪ, ನೀರು 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 ಮುಗೀತು. ನಾನು ಸ್ವಲ್ಪ ದೂರ ಇದೆ ನೋಡಿ, ಸುಸ್ತು ಮಾಡಿಸೋರೆ ಆಲ್ರೆಡಿ. ಅಲ್ಲಿ ತೋರಿಸಿ, ಇದು ತೋರಿಸಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂದ್ಕೊಂಡು. ಓಕೆ ಡನ್ನ. ಏನು ಮಾಡಿದ್ರು ಗೊತ್ತಾ, ನೀವು ಲಾಸ್ಟ್ ಟೈಮ್ ಬಂದು ನಾನು ಬಿಟ್ಟು ಹೋಗಿದ್ದಲ್ಲ ಆವಾಗ, ಅಲ್ಲ ನಾನೊಬ್ಬಳೇ ಬಂದಿದ್ದಲ್ಲ ಆಗ. ನೋಡೋದೇ ಸುಮ್ಮನೆ ಆಗಿದ್ದು. ನೋಡಪ್ಪ, ಕಾರು ಓನರು ಅವ್ರದ್ದೇ ಕಾರು, ಪೆಟ್ರೋಲ್ ನಂದು.
ಇಲ್ಲ, ಅದು ಕಾರ್ ಗರಿತಾ ಇದೆ ಅಂತ ಶೇಪೇ ಇಲ್ಲ. ಇದು ಮಾಡ್ತಾ ಇದ್ದಾರೆ. ನಮ್ಮದು ಕೋಲ್ಡ್ ಕಾಫಿ ಇಲ್ಲಿ ವೆರಿ ನೈಸ್, ನೀಟಾಗಿ ಕೊಟ್ಟವ್ರೆ. ಟೇಸ್ಟ್ ಮಾಡೋಣ. ಸಕ್ಕರೆನೇ ಇಲ್ಲ, ಇದ್ರಲ್ಲಿ ಸಕ್ಕರೆ ಇಲ್ಲ, ಹೊರದಲ್ಲಿ ಏನಿಲ್ಲ. ಓಕೆ, ನೋಡೋಣ. ಲೆವಿಸ್ಟಾಗಿ ಹೋಗಿದ್ವಿ. ಲೆವಿಸ್ಟಾದಲ್ಲಿ ನಾನೊಂದು ಕೋಲ್ಡ್ ಕಾಫಿ ತಗೊಂಡೆ, ಅದು ಕ್ಯಾಪೆ ತಗೊಂಡೆ. ನಾನೊಂದು ಕಾಫಿ ತಗೊಂಡಿದ್ದೆ, ಕಾಫಿ ಅಂಡ್ ವೆನಿಲಾ ಮಿಕ್ಸ್. ಬ್ಲೆಂಡ್. ಆಮೇಲೆ ಇಷ್ಟಪಡ್ಲಿಲ್ಲ, ಬರೀ ಕಾಫಿನೇ ಇತ್ತು ಬರೀ ಅದ್ರಲ್ಲಿ ಕಾಫಿನೇ ಅಂತ. ಇತ್ತು ಅದರಲ್ಲಿ. ಅದು ಬಿಟ್ಟರೆ ಮನೆಗೆ 2 ಕೋಲ್ಡ್ ಕಾಫಿ ಟಿನ್ ಎತ್ಕೊಂಡಿದ್ದೀವಿ. ಮತ್ತೆ ಒಂದು ½ kg ಫಿಲ್ಟರ್ ಕಾಫಿ ತಗೊಂಡಿದ್ದೀವಿ. ಮನೆಗೆ ಹೋಗಿ ಟ್ರೈ ಮಾಡಬೇಕು. ಚೆನ್ನಾಗಿತ್ತು, Already- ನನ್ನ ಕೋಲ್ಡ್ ಕಾಫಿ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಇವ್ರದ್ದು ಮಾತ್ರ ಇವ್ರಿಗೆ ಇಷ್ಟ ಆಗಲಿಲ್ಲ. ವೆನಿಲಾ ಜಾಸ್ತಿ ಇದ್ರೆ ಇಷ್ಟ ಆಗ್ತಿತ್ತೇನೋ, ಕಾಫಿನೇ ತುಂಬೋಗಿತ್ತು. ಮತ್ತೆ ಅವರು ಶೇಪ್ ಹಾಳು ಮಾಡ್ಬಿಟ್ಟಿದ್ರು, ಮೇಜರ್ ಅದನ್ನೇ, ಅದು ಎಲ್ಲ ಬಿದ್ದೋಗಿ ಹರಿದೋಗ್ತಿತ್ತು. ಸುರಿತಾ ಇತ್ತು. ನಂಗೆ ಹೊಸದ್ ಬೇಕು ಅಂತಿದ್ರು. ನಾನಿಲ್ಲ, ಏನಾಗಲ್ಲ, ಅದು ತಿನ್ನಿ ಅಂತ ಅದನ್ನ ತಿನ್ನಿಸ್ಕೊಂಡು ಬಂದೆ. ಅಷ್ಟೇ. ಈಗ ಇವಾಗ 6 ಗಂಟೆ ಆಗಿದೆ, ಮನೆ ಕಡೆ ಪಯಣ ಪಯಣ. ಅರೌಂಡ್ 88 ಕಿಲೋಮೀಟರ್ಸ್ ಇದೆ ಮೈಸೂರಲ್ಲಿಂದ. ಸೊ ಸೀದಾ ಮನೆ ತಲುಪ್ಕೊಳ್ಳೋಣ ಅಂತ ಒಂದು. ಬೆಳಗುಪ್ಪೆ ಹೋಗೋಣ ಅಂತಿದ್ವಿ, ಬಟ್ ಇಬ್ಬರಿಗೂ ಟಯರ್ಡ್ ಆಗಿದೆ ಮತ್ತೆ ಟೈಮ್ ಆಗಿದೆ. ನಮ್ಗೇನಿಲ್ಲ, ಪರವಾಗಿಲ್ಲ, ಹೋಗ್ತಿದೆ. ಊರಿಗೆ ಸಾಕಾಗಿದೆ, ಸುಸ್ತಾಗಿದೆ, ಇಳಿಯಲ್ಲ ಕಾರಿಂದ ಅಂತ ಹೇಳಿದ್ರು. ಅದಕ್ಕೆ ಬೇಡ ಅಂತ ಹಂಪಿದೆ, ಹಂಪಿ. ನೋಡ್ದೆ. ಹಂಪ್ಗಿಂತ ಜಾಸ್ತಿ ವೆಹಿಕಲ್ ಅಲ್ಲ ಇಲ್ಲಿ. ಅಲ್ಲಿ ನೋಡಿ, ನಾಯಿ ರೋಡಲ್ಲಿ ಬೈಕಲ್ಲಿ ಹೋಗಿದ್ದೇವೆ. ಸೊ ಈಗ ಮನೆ ಕಡೆ ಹೊರಟಿದ್ದೀವಿ ಮೈಸೂರಿಗೆ. ಅದೇ ಒಂದು 2 ಅವರ್ ಬೇಕು ಹೋಗೋದು ಆರಾಮಾಗಿ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಸ್ಟಾಪ್ ಇಲ್ಲ ಎಲ್ಲೋ, ಅದಕ್ಕೆ ಇಲ್ಲೇ ಬಾಯ್ ಹೇಳ್ಬಿಟ್ಟು ಎಂಡ್ ಹೇಳ್ಬಿಡೋಣ. ಲಾಕ್ನ ಮುಗಿಸೋಣ ಮುಗಿಸ್ಬಿಡೋಣ ಇವತ್ತಿಗೆ ಸಾಕು. ಮತ್ತೆ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವ್ಲಾಗ್ ಸೂನ್. ನೆಕ್ಸ್ಟ್ ಕಾಶ್ಮೀರ್ ಪ್ಲ್ಯಾನ್ ಮಾಡ್ತಾ ಇದೀವಿ. ಕಾಶ್ಮೀರಲ್ಲೂ ಹಿಂಗೆ ಒಂದು ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ನೋಡೋಣ, ಪ್ರಾಬಬ್ಲಿ ನೆಕ್ಸ್ಟ್ ವೀಕೆ ಹೋಗ್ತಾ ಇರೋದು. ಅಲ್ಲಿ ಸಿಗೋಣ, ಮತ್ತೆ ಕಾಶ್ಮೀರ ತೋರಿಸ್ತೀವಿ ಎಲ್ರಿಗೂ. ಕಾಯ್ತಾ ಇರಿ. ಬಾಯ್.